ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದಲ್ಲಿ ಹೂತಿರುವಂತಹ ಹೆಣಗಳಿಗಾಗಿ ಅಥವಾ ಕಳೆ ಬರಹಗಳಿಗಾಗಿ ನಡೀತಿರುವಂತಹ ಶೋಧ ಕಾರ್ಯದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅದು ಈಗ ಬಹಳ ಮುಖ್ಯವಾದ ಘಟ್ಟವನ್ನು ತಲುಪಿದೆ ಅಂತಲೇ ಹೇಳಬೇಕು. ಯಾಕೆಂದರೆ ಪ್ರಾಥಮಿಕ ಹಂತದಲ್ಲಿ ಆ ವ್ಯಕ್ತಿ ಭೀಮಾ ಅಂತ ಕರೆಸ್ಕೊಳ್ತಿರುವಂತಹ ಆ ಅನಾಮಿಕ ವ್ಯಕ್ತಿ ಗುರುತಿಸಿದಂತಹ ಮೊದಲ ಬಾರಿಗೆ ಗುರುತಿಸಿದಂತಹ 13 ಸ್ಪಾಟ್ಗಳ ಪೈಕಿ ಇವತ್ತು 13ನೇ ಸ್ಪಾಟ್ನಲ್ಲಿ ಕತ್ತಲಾದ ನಂತರವೂ ಸಹ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂತಹ ವರದಿಗಳು ಬರ್ತಾ ಇದ್ದಾವೆ. ಅಂದರೆ 13ನೇದೇ ಕೊನೆಯ ಸ್ಪಾಟ್. ಆ ಸ್ಪಾಟಿನಲ್ಲಿ ಸುಮಾರು 8 ಜನರ ಮೃತದೇಹಗಳನ್ನು ಹೂತಿದ್ದೀನಿ ಅಂತ ಆ ವ್ಯಕ್ತಿ ತನ್ನ ದೂರಿನಲ್ಲಿ ಹೇಳಿರೋದಾಗಿ ನಮಗೆ ಮಾಹಿತಿ ಇದೆ. ಸೊ ಹಾಗಾಗಿ ಅದು ಬಹಳ ಮುಖ್ಯವಾದಂತಹ ಪಾಯಿಂಟ್ ಆಗುತ್ತೆ, 13ನೇ ಪಾಯಿಂಟ್. ಸೊ ಅದರ ಏನು ಕಾರ್ಯಾಚರಣೆ ಇದೆ ಅದರ ಬಗ್ಗೆ ಬಹಳ ದಿನಗಳಿಂದ ತುಂಬ ಜನ ಕುತೂಹಲಕಾರಿಯಾಗಿ ವೆಯ್ಟ್ ಮಾಡ್ತಾಯಿದ್ರು. ಆದರೆ 11ನೇ ಸ್ಪಾಟಿಂದ ನೇರವಾಗಿ 12ಕ್ಕೆ ಹೋಗದೆ ಅಥವಾ 11ಕ್ಕೆ ಹೋಗದೆ 13ಕ್ಕೆ ಬರದೆ ಗುರುತು ಮಾಡದಂತಹ ಒಂದಷ್ಟು ಜಾಗಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಯಿತು. ಹಾಗಾಗಿ 13ಕ್ಕೆ ಬರೋದಕ್ಕೆ ಬಹಳ ತಡ ಆಗಿದೆ. ಆದರೆ ಈಗ 13ಕ್ಕೆ ಬಂದಾಗಿದೆ. ಸೊ ಅದಕ್ಕೆ GPR ಅನ್ನುವಂತಹ ಟೆಕ್ನಾಲಜಿಯನ್ನು ಬಳಸಲಾಗ್ತಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅನ್ನುವಂತಹ ಟೆಕ್ನಾಲಜಿ. ಅದು ಎಕ್ಸ್ರೇ ಥರ ಭೂಮಿಯ ಮೇಲಿಂದ ಯಂತ್ರವನ್ನು GPR ಯಂತ್ರವನ್ನು ಬಳಸಿ ಒಳಗಡೆ ಇರಬಹುದಾದಂತಹ ವಸ್ತುಗಳನ್ನು ಪತ್ತೆ ಹಚ್ಚುವಂತಹದಕ್ಕೆ ಅಥವಾ ಏನಾದರೂ ಇದೆಯಾ ಅನ್ನುವಂತಹ ಸೂಚನೆಗಳನ್ನು ಪಡೆಯೋದಕ್ಕೆ ಆ ಯಂತ್ರವನ್ನು ಬಳಸಲಾಗುತ್ತೆ. ಆ ಯಂತ್ರವನ್ನು, ಆ ತಂತ್ರಜ್ಞಾನವನ್ನು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಬಳಸ್ತಿದ್ದಾರೆ, SIT ಬಳಸ್ತಾ ಇದೆ. ಸೊ ಇವತ್ತು ಮಧ್ಯಾಹ್ನದವರೆಗೂ ಸಹ GPR ಯಂತ್ರವನ್ನು ಬಳಸಿ ಶೋಧ ಕಾರ್ಯ ನಡೆಸುವಂತಹ ಕೆಲಸ ನಡೀತಿತ್ತು. ಆ ನಂತರ ಮಧ್ಯಾಹ್ನದ ಮೇಲೇ ಅಲ್ಲಿ ಅಗೆಯುವಂತಹ ಕಾರ್ಯಾಚರಣೆಗೆ ಚಾಲನೆ ಕೊಡಲಾಯಿತು. ಅದಾಗೆ ಹೇಳ್ತಾ ಇದ್ದೀನಿ, ರಾತ್ರಿ ಇಡೀ ಇದು ಕಾರ್ಯಾಚರಣೆ ನಡೆಯುತ್ತಾ. ಯಾಕೆಂದರೆ ಅಲ್ಲಿ ಎಲ್ಲ ಬಂದೋಬಸ್ತ್, ಎಲ್ಲ ವ್ಯವಸ್ಥೆಗಳನ್ನು, ರಾತ್ರಿ ಉಳ್ಕೊಳ್ಳೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು SIT ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಸ್ಪಾಟಲ್ಲಿ ಲೈಟ್ಸ್ ಇದ್ದಾವೆ, ಟೆಂಟ್ಗಳಿದ್ದಾವೆ, ಪ್ರತಿಯೊಂದನ್ನು ತಗೊಂಡು ಬಂದಿದ್ದಾರೆ. ಸೊ ರಾತ್ರಿ ಇಡೀ ಮಾಡುವ ಸೂಚನೆಗಳು ಸಹ ಸಿಗ್ತಾ ಇದೆ. ಯಾಕಂದರೆ ಅದು ಬಹಳ ಮುಖ್ಯವಾದಂತಹ ಒಂದು ಪಾಯಿಂಟ್ ಆಗಿರೋದ್ರಿಂದ 8 ಜನ ಅಲ್ಲಿ ನಾನು ಹೂತು ಹಾಕಿದ್ದೀನಿ ಅಂತ ಈ ವ್ಯಕ್ತಿ ಹೇಳಿರೋದ್ರಿಂದ ಅದಕ್ಕೆ ಬಹಳ ಮಹತ್ವ ಸಿಗುತ್ತೆ, ಬಹಳ ಪ್ರಾಮುಖ್ಯತೆ ಸಿಗುತ್ತೆ. ಸೊ ಹಾಗಾಗಿ 13ನೇ ಪಾಯಿಂಟ್ ಏನಿದೆ ಅದರ ಕಾರ್ಯಾಚರಣೆ ಈಗ ನಡೀತಾ ಇದೆ. ಅದು ಈ ಕಡೆ ನಡೀತಿದ್ರೆ, ಇನ್ನೊಂದು ಕಡೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಪ್ರಥಮ ಬಾರಿಗೆ ಅಲ್ಲಿಗೆ ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಇಷ್ಟು ದಿನ ಯಾಕೆ ಬರಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಈಗ ಯಾಕೆ ಬಂದರು ಅನ್ನೋದು ಇನ್ನೊಂದು ಪ್ರಶ್ನೆ ಆಗುತ್ತೆ. ಇಷ್ಟು ದಿನದ ಒಳಗಡೆ ಮಹಿಳಾ ಆಯೋಗ ಬರಬೇಕಾಗಿತ್ತು ಆ್ಯಕ್ಚುಲ್ ಆಗಿ. ಯಾಕೆಂದರೆ ಇದು ಬಹಳ ಮುಖ್ಯವಾಗಿ ಇಡೀ ಕಾರ್ಯಾಚರಣೆ ಮಹಿಳೆಯರನ್ನು ಹೂತು ಹಾಕಿದ್ದಾರೆ ಅನ್ನೋದ್ರ ಸುತ್ತನೇ ಗಿರ್ಕಿ ಹೊಡಿತಿರೋದು ಮುಖ್ಯವಾಗಿ. ಅದರಲ್ಲೂ ವಿಶೇಷವಾಗಿ ಬಾಲಕಿಯರನ್ನು, ಅಪ್ರಾಪ್ತ ಬಾಲಕಿಯರನ್ನು ರೇಪ್ ಮಾಡಿದಾರ, ಹಲ್ಲೆ ಮಾಡಿದಾರ, ಕೊಂದಿದ್ದಾರ, ಏನು ಮಾಡಿ ಅಲ್ಲಿ ಹೂತು ಹಾಕಿದ್ರು ಅನ್ನೋ ಪ್ರಶ್ನೆಗಳು ಎದ್ದಿರಬೇಕಾದ್ರೆ ಮಹಿಳಾ ಆಯೋಗ ಅಲ್ಲಿಗೆ ಬರಲಿಲ್ಲ, ಮಣಿಪುರಕ್ಕೆ ಹೋಗಲಿಲ್ಲ. ಇಲ್ಲಿಗೆ ಯಾಕೆ ಬರ್ತಾರೆ ಅಂತ ನೀವು ಕೇಳ್ಕೋಬೋದು. ಆದರೂ ಸಹ ಬರಲಿಲ್ಲ. ಇನ್ನು ಮಾನವ ಹಕ್ಕುಗಳ ಆಯೋಗ ಈಗ ಯಾಕೆ ಬಂತು, ಇಷ್ಟು ದಿನ ಯಾಕೆ ಬರಲಿಲ್ಲ? ಆ ದೂರು ಬಂದ ತಕ್ಷಣವೇ ಓಡಿ ಬರಬೇಕಾಗಿತ್ತು. ಇಲ್ಲಿ ನರಹತ್ಯೆಗಳು ನಡೆದಿರುವ ಸೂಚನೆಗಳಿದ್ದಾವೆ ಅಥವಾ ಒಬ್ಬ ವ್ಯಕ್ತಿ ಬಂದು ಹೇಳ್ತಿದ್ದಾನೆ ಅಂದಾಗ ಅಲ್ಲಿಗೆ ಮೊದಲಿಗೆ ಬರಬೇಕಾದಂಥದ್ದು ಮಾನವ ಹಕ್ಕುಗಳ ಆಯೋಗ. ಅದು ಈಗ ಬಂದಿದೆ. ಹಾಗಾಗಿ ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಮಾನವ ಹಕ್ಕುಗಳ ಆಯೋಗ ಬಂದಿರೋದು ತನಿಖೆಯ ದಿಕ್ಕು ತಪ್ಪಿಸೋದಕ್ಕ ಅಥವಾ ತನಿಖೆಯ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೇನಾದರೂ ಬೇರೆ ರೀತಿಯಾದಂತಹ ಕಾರ್ಯಾಚರಣೆಗೆ ಮುಂದಾಗೋದಕ್ಕ ಗೊತ್ತಿಲ್ಲ. ಆದರೆ ಇವತ್ತು ಬಂದಿದೆ. ಈಗ ಬಂದಿರೋದೇ ಎಲ್ಲರ ಬಾಯಲ್ಲಿ ಇರುವಂತಹ ಪ್ರಶ್ನೆ. ಈಗ ಯಾಕೆ, ಅದರ ಅಂತ್ಯದ ಸಮಯದಲ್ಲಿ ಯಾಕೆ, ಕಾರ್ಯಾಚರಣೆದ ಮುಕ್ತಾಯದ ಸಂದರ್ಭದಲ್ಲಿ ಯಾಕೆ ಬಂದಿದ್ದಾರೆ ಗೊತ್ತಿಲ್ಲ. ನಮಗಿರುವ ನಂಬಿಕೆ ಅಥವಾ ಇಲ್ಲಿಯವರೆಗೆ ಈ ರೀತಿಯಾದಂತಹ ಸೌಜನ್ಯ ಪ್ರಕರಣ ಆಗಿರ್ಬೋದು, ಬೇರೆ ಮಹಿಳೆಯರ ಪ್ರಕರಣ ಆಗಿರ್ಬೋದು, ಇಡೀ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುವಂತಹ ಸಾಕಷ್ಟು ಕೊಲೆ, ಅತ್ಯಾಚಾರ, ದೌರ್ಜನ್ಯ ಪ್ರಕರಣಗಳ ವಿಚಾರದಲ್ಲಿ ಆ ಕೊಲೆಗಡುಕರು ಕಾಮಾಂಧರನ್ನು ರಕ್ಷಣೆ ಮಾಡೋದಕ್ಕೆ ಒಂದಷ್ಟು ಜನ ರಾಜಕಾರಣಿಗಳಿಂದ ಹಿಡಿದು ಒಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಇರೋದರಿಂದ ಈ ಮಾನವ ಹಕ್ಕುಗಳ ಆಯೋಗ ಬಂದಿರೋದು ಸಹ ಅದರ ಭಾಗವಾಗಿ ಇದ್ದರೂ ಇರಬಹುದು.
ತನಿಖೆ ಹಾದಿ ತಪ್ಪಿಸುವ ಕ್ರಮವಾಗಿಯೂ ಇರಬಹುದು, ಅಥವಾ ಈ SITಯ ತನಿಖೆ ವರದಿ ಬರೋದಕ್ಕಿಂತ ಮೊದಲೇನೆ ಮಾನವ ಹಕ್ಕುಗಳ ಆಯೋಗ ಕ್ಲೀನ್ ಚಿಟ್ ಕೊಟ್ಟು ಆ ರಿಪೋರ್ಟ್ಗೆ ಮಾನ್ಯತೆ ಇಲ್ಲದಂತೆ ಅಥವಾ ಆ ರಿಪೋರ್ಟನ್ನು ಜನ ಗಂಭೀರವಾಗಿ ಪರಿಗಣಿಸದೇ ಇರೋ ಹಾಗೆ ಮಾಡಬಹುದೇನೋ. ಎನಿಥಿಂಗ್ ಇಸ್ ಪಾಸಿಬಲ್. ಅಥವಾ ಮಾನವ ಹಕ್ಕುಗಳ ಆಯೋಗ ಅಲ್ಲಿ ಬಂದು ನೋಡಿ, ಓ ಇಷ್ಟೆಲ್ಲ ಆಗಿದೆ ಅಂದ ಮೇಲೆ CBI ಬರಬೇಕು, ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ಮಟ್ಟದ ತನಿಖೆ ಆಗಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಅನ್ನುವಂತಹ ನಿರ್ಣಯಕ್ಕೆ ಬಂದು ಆ ರೀತಿಯ ಶಿಫಾರಸು ಕೊಡುತ್ತಾ, ವಿ ಡೋಂಟ್ ನೋ. ಆದರೆ ಇಲ್ಲಿಯವರೆಗಿನ ನಡವಳಿಕೆಗಳು ಪಾಸಿಟಿವ್ ಆಗಂತೂ ಕೇಂದ್ರ ಸರ್ಕಾರದಿಂದ ಈ ವಿಚಾರದಲ್ಲಿ ಬಂದಿಲ್ಲ, BJP ಕಡೆಯಿಂದ ಬಂದಿಲ್ಲ. BJPಯ ಪ್ರಕಾರ ಈ SIT ತನಿಖೆನೇ ಬೇಕಾಗಿಲ್ಲ. ಯಾರು ಸತ್ರೇನೋ ಅವ್ರ ಮನೆ ಮಕ್ಕಳ, ಯಾರ್ದೋ ಮನೆ ಮಕ್ಕಳು ಸತ್ರು, ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಹಿಂದೂ ಧರ್ಮದ ಮೇಲಿನ ಏನು ದಾಳಿ ಅಷ್ಟೇ. ಅದೊಂದೇ ಹೇಳಿಬಿಟ್ಟು ಹಿಂದೂ ಮುಸ್ಲಿಂ ಮಾಡಿ ಮುಗಿಸ್ಬಿಡೋಣ ಅಂತ BJPಯವರು ಇರಬೇಕಾದ್ರೆ, BJP ಸರ್ಕಾರದ ಅಡಿಯಲ್ಲಿ ಬರುವಂತಹ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಉಪಸ್ಥಿತಿ ಅಥವಾ ಅದರ ಹಾಜರಿ ಇದೆಯಲ್ಲ, ಅದು ಪಾಸಿಟಿವ್ ಆಗಿದೆ ಅಂತ ನನಗೇನೂ ಅನಿಸೋದಿಲ್ಲ. ಬಟ್ ವಿ ವಿಲ್ ಸಿ ಯಾವ ರೀತಿ ವರದಿ ಕೊಡ್ತಾರೆ. ಅವರು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ CBI ಕೊಡ್ತಾರೆ, ಅಥವಾ ದೊಡ್ಡ ಮಟ್ಟದ SIT, ರಾಷ್ಟ್ರ ಮಟ್ಟದಲ್ಲಿ SIT ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಅಥವಾ ಅವರ ಕಣ್ಗಾವಲಿನಲ್ಲಿ ಏನಾದರೂ ಮಾಡುವಂತಹ ಕೆಲಸ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಆ ರೀತಿಯಾಗಿ ನನಗೆ ಅನ್ನಿಸ್ತಾ ಇದೆ ಇವರು ಪಾಸಿಟಿವ್ ಆಗಿ ಏನು ಮಾಡುವಂತಹ ಸೂಚನೆಗಳು ಇಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನೇ ಮಾಹಿತಿ ಬಂದರೂ ಹೇಳ್ತೀನಿ. ಇದೆಷ್ಟು ಇವತ್ತು ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ವಿವರಗಳು ಮತ್ತು ಮಾನವ ಹಕ್ಕುಗಳ ಆಯೋಗ ಬಂದಿರೋದ್ರ ಬಗ್ಗೆ ನಮಗೆ ಬಂದಿರೋ ಮಾಹಿತಿ ಅಥವಾ ವಿಶ್ಲೇಷಣೆ. ನಾಳೆ 13ನೇ ಪಾಯಿಂಟಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬಂದಿದ್ದರೆ ಆ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಕಾಯ್ತಾ ಇರಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.